ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಸದ್ಯ ಇಂಡಸ್ಟ್ರಿ ಕದನ ನಡೀತಾ ಇದೆ. ಇಂಡಸ್ಟ್ರಿ ತರೋದಕ್ಕೆ ಸಹಕಾರ ಕೊಡ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಏನೋ ಆರೋಪ ಮಾಡಿದರು. ಅದಕ್ಕೆ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಸವಾಲು ಹಾಕಿದ್ದಾರೆ. ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ 100 ಎಕರೆ ಜಾಗ ಇದೆ, ನೀವು ಇಂಡಸ್ಟ್ರಿ ತೆಗೆದುಕೊಂಡು ಬನ್ನಿ, ನಾವು ಜಾಗ ಕೊಡ್ತೀವಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಮಂಡ್ಯದ 700 ಫಾರಂ ಬಳಿ ಜಾಗ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಮಂಡ್ಯದ ಡಿಸಿ ಜೊತೆ ತೆರಳಿ 100 ಎಕರೆ ಜಾಗ ತೋರಿಸಿದ್ದಾರೆ ಶಾಸಕ ಗಣಿಗ ರವಿಕುಮಾರ್. ಇಂಡಸ್ಟ್ರಿ ತರೋದಕ್ಕೆ ಸರ್ಕಾರ ಸ್ಪಂದಿಸ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರೆ, 100 ಎಕರೆ ಜಾಗ ಇದೆ, ಎಷ್ಟು ಇಂಡಸ್ಟ್ರಿ ಅಂತ ತರ್ತಿರೋ ತನ್ನಿ, ಜಾಗ ನಾವು ಕೊಡ್ತೀವಿ ಅಂತ ಈಗ ಗಣಿಗ ರವಿಕುಮಾರ್ ಸವಾಲು ಹಾಕಿದ್ದಾರೆ. ಕೈಗಾರಿಕಾ ಸಚಿವರಾಗಿ ಕುಮಾರಸ್ವಾಮಿ ಅವರು ಒಂದು ಆರೋಪವನ್ನು ಮಾಡಿದ್ರು. ಕೈಗಾರಿಕೆಗಳ ಸ್ಥಾಪನೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋ ವಿಚಾರವನ್ನು ಹೇಳಿದರು. ಈಗ ಅದಕ್ಕೆ ಸವಾಲು ಹಾಕಿರೋದು ಮಂಡ್ಯದ MLA, ಕಾಂಗ್ರೆಸ್ MLA. ಜಾಗ ನಮ್ಮಲ್ಲಿದೆ, ಸರ್ಕಾರ ಜಾಗ ಒದಗಿಸೋದಕ್ಕೆ ರೆಡಿ ಇದೆ, ಇಂಡಸ್ಟ್ರಿ ನೀವು ತನ್ನಿ ಅಂತ ಸವಾಲು ಹಾಕಿದೆ. ರೆಡಿ ಇದೆ, ಜಾಗ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ಜಾಗ ಸಿದ್ಧ ಇದೆ. ರಾಜಕಾರಣ ಮಾಡೋದು ಬಿಟ್ಟು ಮಂಡ್ಯ ಯುವಕರು ನಿಮಗೆ 3 ಲಕ್ಷ ಓಟನ್ನ ಕೊಟ್ಟು ಗೆಲ್ಸಿದ್ದಾರೆ. ಹಿಂದೆ 8,000 ಕೋಟಿ ಬಂದು ಅಭಿವೃದ್ಧಿ ಐತಲ್ಲ, ಆ ಥರ ಪೇಪರ್ ಆಗೋದು ಬೇಡ. 25 ಕೋಟಿ ಶುಗರ್ ಸ್ಕೂಲ್ ಬಂದೈತಲ್ಲ, ಆ ಥರ ಆಗೋದು ಬೇಡ. ಒರಿಜಿನಲ್ ಕಾರ್ಖಾನೆ ತನ್ನಿ, ಕೈಗಾರಿಕೆಗಳಿಗೆ ಜಾಗ ಕೊಡ್ತೀವಿ. ಯುವಕರು, ಮಂಡ್ಯ ಯುವಕರ ಭವಿಷ್ಯದ ಪ್ರಶ್ನೆ, ನಂದು ನಿಮ್ದು ರಾಜಕಾರಣ ಬೇಡ. ವಿ ಆರ್ ರೆಡಿ ಟು ಗಿವ್. ಜಾಗ ರೆಡಿ ಇದೆ, ಜಾಗ ಕೊಡೋಕೆ ನಾವು ರೆಡಿ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.